ನೀನು ನಿನಗೆ ದಕ್ಕಬೇಕಾದ ಆಸ್ತಿಗಾಗಿ ಈ ಮದುವೆ ಮಾಡ್ಕೊಂಡಿದ್ದೀರಿ ಅಂತ ನಮ್ಮ ಅನುಮಾನ. ಅದಕ್ಕೆ ಈಗಲೇ ನಿಮ್ಮ ಕೈಯಲ್ಲಿ ಇಡೀ ಆಸ್ತಿಯನ್ನು ಇಡೋದಕ್ಕೆ ನಾವು ಇಷ್ಟಪಡೋದಿಲ್ಲ ಅಂದರು ಭೂಪತಿಯವರು. ಅದು ತನಗೆ ಗೊತ್ತಿದ್ದಿದ್ದೆ ಎಂಬಂತೆ ದೇವು ಕೂಡ ತುಟಿಯಂಚಿನಲ್ಲಿ ನಗ್ತಾ ಅವರಿಗೆ ಕೇರ್ಲೆಸ್ ಆಗಿ ಒಂದು ನೋಟ ಬೀರ್ತ. ಈ ಇಡೀ ಆಸ್ತಿಯನ್ನು ನಿಮ್ಮ ಕೈಯಲ್ಲಿ ಕೊಡಬೇಕಂದ್ರೆ ನೀವು ನಿಮ್ಮ ಹೆಂಡತಿಯೊಂದಿಗೆ ಸಂತೋಷವಾಗಿದ್ದೀರಿ ಅಂತ ನಾವು ನಂಬಿದ ಮೇಲೆ ಮಾತ್ರ. ದೇವನನ್ನೇ ಕಣ್ಣರಳಿಸಿ ನೋಡ್ತಿದ್ದ ಮಾನ್ಯಾಳನ್ನು ನೋಡ್ತಾ ಅವರು ಈ ಮಾತನ್ನು ಹೇಳಿದರು. ಏನಪ್ಪ, ನೀವು ಕೂಡ ಅವನು ಸಂತೋಷವಾಗಿರುವಂತೆ ನಟಿಸಿ ಆಸ್ತಿ ತೆಗೆದುಕೊಳ್ಳೋದು ಸಾಧ್ಯವಿಲ್ಲವೇ? ಮುಖ ಪರಿಚಯವಿಲ್ಲದವಳನ್ನು ಆಸ್ತಿಗಾಗಿ, ಕೇವಲ ಈ ಆಸ್ತಿಯನ್ನು ನಿಮ್ಮಿಂದ ಕಿತ್ಕೊಳ್ಳೋದಕ್ಕಾಗಿ ಅವನು ಆ ಹುಡುಗಿಯನ್ನು ಮದುವೆಯಾಗಿದ್ದಾನೆ. ಈಗ ಇದೇ ಆಸ್ತಿಗಾಗಿ ಅವಳೊಂದಿಗೆ ಸಂತೋಷವಾಗಿರುವಂತೆ ನಟಿಸಲು ಅವನಿಗಾಗಲ್ವಾ? 4 ದಿನ ನಟಿಸಿದ್ರಾಯಿತು, ನೀವು ಆಸ್ತಿಯನ್ನೆಲ್ಲ ತಂದು ಅವನ ಕೈಗಿಡ್ತೀರಿ. ಅವನಿಗೆ ಬೇಕಾಗಿರೋದು ಕೂಡ ಅದೇ ಅಲ್ವಾ? ಅದಕ್ಕಾಗಿಯೇ ತಾನೇ ಇಂಥವಳನ್ನು ತಂದು ನಂದನ್ ವಂಶದ ಸಿಂಹಾಸನ ಏರಿಸೋ ಹುಚ್ಚು ಕೆಲಸ ಮಾಡಿದ್ದಾನೆ. ಈಗ ನೀವು ಕೂಡ ಈ ಬೀದಿ ನಾಯಿ ಅಂತಿರೋಳನ್ನು ಆವೇಶವಾಗಿ ಮಾತಾಡ್ತಾ ಹೋಗ್ತಿದ್ದ ಜಗದೀಶ್ವರಿಯ ಮಾತುಗಳು ನಿಲ್ಲುವಂತೆ ಅವಳ ಕಾಲುಗಳ ಮುಂದೆಯೇ 1,00,000 ಬೆಲೆಯ ಹೂಗುಂಡ ಪುಡಿಯಾಗಿ ಚೂರಾಯಿತು. ಆ ಹೊಡೆತಕ್ಕೆ ಭಯದಿಂದ ಹಿಂದೆ ಹೆಜ್ಜೆ ಹಾಕ್ತಾ ಎದುರಿಗಿದ್ದ ದೇವು ಕಡೆ ನೋಡಿದ್ಲು ಜಗದೀಶ್ವರಿ. ಅದು ಒಡೆಯಬೇಕಾಗಿದ್ದು ನಿನ್ನ ತಲೆ ಮೇಲೆ. ಈಗ ಯೋಚಿಸಿದಂತೆ ಇನ್ನೊಂದು ಬಾರಿ ನನ್ನ ಹೆಂಡತಿ ಬಗ್ಗೆ ಮಾತಾಡುವಾಗ ನಿನ್ನ ನಾಲಿಗೆ ನಿನ್ನ ಹತೋಟಿಯಲ್ಲಿ ಇಲ್ಲದಿದ್ದರೆ ನಾನು ಯೋಚಿಸೋದಿಲ್ಲ. ಖಂಡಿತವಾಗಿ ನಿನ್ನ ಸಾವು ನಿನಗೆ ಹಾಯಿ ಹೇಳುವಂತೆ ಮಾಡ್ತೀನಿ ಅಂತ ಇಡೀ ಮನೆ ನಡುಗುವಷ್ಟು ಜೋರಾಗಿ ಕಿರ್ಚಿದ ದೇವು. ಅವನ ಕೋಪವನ್ನು ಕಂಡು ಮಾನ್ಯ ಭಯದಿಂದ ದೂರ ಸರಿಯಲು ಹೋದ್ಲು. ಆದರೆ ಅವಳನ್ನು 1 ಇಂಚು ಕೂಡ ದೂರ ಹೋಗೋದಕ್ಕೆ ಬಿಡದೆ ಇನ್ನೂ ಹತ್ತಿರಕ್ಕೆ ಕೇಳಿಕೊಂಡು ಭೂಪತಿಯವರನ್ನು ನೋಡುತ್ತಾ, ನನ್ನ ಹೆಂಡತಿಯೊಂದಿಗೆ ನಾನು ಸಂತೋಷವಾಗಿದ್ದೀನಿ ಅಂತ ನಿಮ್ಮನ್ನು ನಂಬಿಸಬೇಕಾದ ಅಗತ್ಯ ನನಗಿಲ್ಲ. ಆದರೂ ನನಗೆ ನನ್ನ ಆಸ್ತಿ ಬೇಕು. ಆದ್ದರಿಂದ ಹೇಳಿ, ನಾನು ನನ್ನ ಹೆಂಡತಿಯೊಂದಿಗೆ ಸಂತೋಷವಾಗಿದ್ದೀನಿ ಅಂತ ನೀವು ಹೇಗೆ ನಂಬ್ತೀರಿ? ಹೇಳಿ, ಯಾವಾಗ ಕೊಡ್ತೀರಿ ನನ್ನ ಆಸ್ತಿಯನ್ನು ನನಗೆ ಅಂತ ನೇರವಾಗಿ ಪ್ರಶ್ನೆ ಹಾಕ್ತಾ ದೇವ್. ಭೂಪತಿಯವರು ಮೊಮ್ಮಗನನ್ನು ನೋಡಿ ತಮ್ಮದೇ ಆದ ಕಿರುನಗುವಿನೊಂದಿಗೆ, ಸರಿಯಾಗಿ 1 ವರ್ಷದ ನಂತರ ಇದೇ ದಿನದಂದು ನಿಮ್ಮ ಮೊದಲ ಮದುವೆಯ ವಾರ್ಷಿಕೋತ್ಸವದ ದಿನ ನಾನು ಈ ಇಡೀ ಆಸ್ತಿಯನ್ನು ಸೊಸೆಯ ಕೈಗಿಡ್ತೀನಿ. ಅದು ಕೂಡ ಅವಳು ನಿನ್ನೊಂದಿಗೆ ಸಂತೋಷವಾಗಿದ್ದೀನಿ ಅಂತ ತನ್ನ ಬಾಯಾರೆ ಹೇಳಿದರೆ ಮಾತ್ರ ಅಂತ ತಮ್ಮ ನಿರ್ಧಾರವನ್ನು ತಿಳಿಸಿದ್ರು ಭೂಪತಿಯವರು. 1 ವರ್ಷದ ನಂತರ ಎಂಬ ಸಮಯವನ್ನು ತಾತನ ಬಾಯಿಂದ ಕೇಳಿ ದೇವ್ ಒಂದು ರೀತಿಯ ಕ್ರೂರ ನಗು ಬೀರ್ತಾ ಅಸದ್ನನ್ನು ನೋಡ್ದ. ಆದರೆ ಆಸ್ತಿಯನ್ನು ಮಾನ್ಯಾಳ ಕೈಗಿಡ್ತೀನಿ ಎಂಬ ಕರಾರು ಕೇಳಿ ದೇವ್ಗೆ ಸಿಟ್ಟು ನತ್ತಿಗೇರ್ತು. ಅವಳ ಕೈಯಲ್ಲಿ ಕೊಡೋದೇನು ಅಂದ ತಾತನನ್ನು ನೇರವಾಗಿ ನೋಡ್ತಾ ಅತಿ ಕಷ್ಟದಿಂದ ತನ್ನ ಕೋಪವನ್ನು ಹತ್ತಿಕೊಳ್ತಾ, ನಿಮ್ಮ ಹೆಂಡತಿ ನಿಮ್ಮಲ್ಲಿ ಅರ್ಧ ಭಾಗ. ಅವಳು ನಿಮ್ಮ ಜೊತೆ ಸಂತೋಷವಾಗಿದ್ದಾಳೆ ಅಂದರೆ ನಿಮಗೆ ಅವಳೊಂದಿಗಿನ ಜೀವನ ಸಂಪೂರ್ಣವಾಗಿದೆ ಎಂದರ್ಥ. ಆಗ ನೀವಿಬ್ಬರು ಬೇರೆ ಬೇರೆ ಅಲ್ಲ, ಒಂದೇ. ಆದ್ದರಿಂದ ನೀವಿಬ್ಬರು ಒಂದಾಗಿ ಜೀವನ ಸಾಗಿಸ್ತಿರುವಾಗ ಇಬ್ಬರಲ್ಲಿ ಯಾರಿಗೆ ಆಸ್ತಿ ನೀಡಿದ್ರು ಒಂದೇ ಅಲ್ವಾ? ಆದ್ದರಿಂದ ಅವಳ ಕೈ ಕೊಡ್ತೀನಿ ಈ ಆಸ್ತಿಯನ್ನು. ಆಗ ಮಾತ್ರ ನಿನಗೆ ಆಸ್ತಿ ದಕ್ಕುತ್ತೆ. ಇಲ್ದಿದ್ರೆ ನಮ್ಮ ಚಾರಿಟಿ ಸಂಸ್ಥೆಗಳಿಗೆ ಈ ಆಸ್ತಿಯನ್ನೆಲ್ಲ ನೀಡಿಬಿಡಬೇಕಾಗುತ್ತೆ. ಸರಿಯಾಗಿ ನೀನು 1 ವರ್ಷದ ಸಮಯ. ಎಲ್ಲವೂ ಚೆನ್ನಾಗಿದ್ದರೆ, ಮುಖ್ಯವಾಗಿ ಈಗ ಯಾರೋ ಗೊತ್ತಿಲ್ಲದ ಆ ಹುಡುಗಿ ಈ ಮನೆಯಲ್ಲಿ ನಿನ್ನ ಹೆಂಡತಿಯಾಗಿ ಸಂತೋಷವಾಗಿ ಓಡಾಡೋ ದಿನ ಬಂದಾಗ ಇದೇ ದಿನದಂದು ನಾನು ಅವಳ ಕೈಯಲ್ಲಿ ಆಸ್ತಿಯನ್ನು ಕೊಡ್ತೀನಿ. ಆದ್ದರಿಂದ ಇಂದಿನಿಂದ ನೀವು ಮಾಡಬೇಕಾದದ್ದು ಇನ್ನೇನೂ ಇಲ್ಲ. ನಿಮ್ಮ ಹೆಂಡತಿಯೊಂದಿಗೆ ನೀವು ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ಅವಳು ನಂದನ್ ಪರಿವಾರದ ಸೊಸೆಯಾಗಿ ಎಲ್ಲ ಗೌರವ ಮರ್ಯಾದೆಗಳನ್ನು ಪಡೆಯುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಇಂದಿನಿಂದ ನಿನ್ನದೇ ಅಂತ ಗಟ್ಟಿಯಾಗಿ ಹೇಳಿ ತಮ್ಮ ದಂಡದ ಸಹಾಯದಿಂದ ನಡೆಯುತ್ತಾ ಅಲ್ಲಿಂದ ಹೊರಟು ಹೋದರು ಭೂಪತಿ. ನಂದನ್ ಅವರು ಹೋಗ್ತಿರೋ ಅವರನ್ನೇ ಗೊಂಬೆಯಂತೆ ನೋಡ್ತಾ ನಿಂತುಬಿಟ್ಲು ಮಾನ್ಯ. ಅವಳ ಮನಸ್ಸಿನಲ್ಲಿ ಎಷ್ಟೋ ಪ್ರಶ್ನೆಗಳು. ಸದ್ಯಕ್ಕೆ ಅವಳು ತನ್ನ ತಂಗಿ ತಮ್ಮನ ಬಗ್ಗೆ ಮರೆತು ಬಿಟ್ಟಿದ್ದಾಳೆ. ಕೇವಲ ಈಗ ತನ್ನ ಭವಿಷ್ಯ, ದೇವ್ರ ಜೊತೆ ಏನಾಗಬಹುದು ಎಂಬುದನ್ನು ಮಾತ್ರ ಯೋಚಿಸ್ತಿದ್ದಾಳೆ. ಜಗದೀಶ್ವರಿ ತನ್ನ ತಂದೆ ತೆಗೆದುಕೊಂಡ ನಿರ್ಧಾರವನ್ನು ಎದುರಿಸಲಾಗದೆ, ಹಾಗಂತ ಒಪ್ಕೊಳ್ಳೋಕ್ಕೂ ಆಗದೆ ದೇವನನ್ನೇ ನೋಡ್ತಾ, ನಡೆದದ್ದು ನಡೆದು ಹೋಯಿತು ದೇವ್. ಆಸ್ತಿಗಾಗಿ ನೀನು ಈ ಅಮರ್ಯಾದೆಯ ಮಾತು ಬಾಯಿಗೆ ಬರ್ತಿದ್ದಂತೆ ಅದನ್ನು ನುಂಗ್ಬಿಟ್ಟು, ಆಸ್ತಿಗಾಗಿ ನೀನು ಈ ಹುಡುಗಿಯನ್ನು ಮದುವೆ ಆದೆ. ಆದರೆ ಈಗ ನೀನು ಸಂತೋಷವಾಗಿರುವಂತೆ ನಟಿಸಿ ಆಸ್ತಿ ಪಡಿಬೇಕಂದ್ರೂ ಅದು ಸಾಧ್ಯ ಇಲ್ಲ. ಯಾರೋ ಗೊತ್ತಿಲ್ಲದ ಹುಡುಗಿಗೆ ಇಷ್ಟು ಲಕ್ಷ ಕೋಟಿ ಆಸ್ತಿಯನ್ನು ಒಪ್ಪಿಸ್ಬೇಕಾಗತ್ತೆ.
ಇದಕ್ಕಿಂತ ನೀನು ಈಗಲೇ ಈ ಮದುವೆಯನ್ನು ರದ್ದು ಮಾಡಿಕೊಂಡು ನನ್ನ ಮಗಳನ್ನು ಮದುವೆ ಆಗು. ತಾತಯ್ಯ ಕೂಡ ಈ ಎಲ್ಲ ಕರಾರುಗಳನ್ನ ಬಿಟ್ಟು ತಕ್ಷಣ ಆಸ್ತಿಯನ್ನು ನೀನು ಕೈಗಿಡ್ತಾರೆ. ಒಂದು ಬಾರಿ ಯೋಚಿಸು ದೇವ್ ಅಂತ ಬುದ್ಧಿವಂತಿಕೆಯಿಂದ ಮಾತನಾಡಿದ್ಲು ಜಗದೀಶ್ವರಿ. ಕೂಡಲೇ ಶರತ್ರಾಮನ್ ಕೂಡ ಹೆಂಡತಿ ಮಾತಿಗೆ ಧ್ವನಿಗೂಡಿಸ್ತಾ, ನಿನ್ನ ಅತ್ತೆ ಮಗ ತುಂಬ ಬುದ್ಧಿವಂತ. ಈ ಹುಡುಗಿ ಜೊತೆ ಇದ್ದು ಆಸ್ತಿ ಅವಳ ಕೈಗೆ ಹೋಗೋದನ್ನು ನೋಡೋಷ್ಟು ಮೂರ್ಖನಲ್ಲ ಅವನು. ಒಪ್ಕೊಳ್ತಾನೆ ಬಿಡು ಅಂತ ಕುತಂತ್ರದ ನಗು ಹೆಂಡತಿಯ ಭುಜದ ಮೇಲೆ ಕೈ ಇಟ್ಟ. ಹೋಗೋಣವಾ ಎಂದ. ಅವರಿಬ್ಬರು ಹೊರಗೆ ಹೋಗಲು ಕದಲಿದ್ರೆ ಮೌನವಾಗಿದ್ದ ದೇವನ ಹತ್ತಿರಕ್ಕೋಗಿ ಮಾನ್ಯಾಳಿಗೆ ಒಂದು ಸವಾಲಿನ ನೋಟ ಬೀರಿದ್ಲು ಸುಹಾನಿಕ. ನಿನಗೆ ಆಸ್ತಿ ಬೇಕು, ನನಗೆ ನೀನು ಬೇಕು. ಆದ್ದರಿಂದ ಅಮ್ಮ ಹೇಳಿದ್ರ ಬಗ್ಗೆ ಒಮ್ಮೆ ಯೋಚಿಸು ಬಾವ ಅಂತ ಮಧುರವಾದ ಧ್ವನಿಯಲ್ಲಿ ಹೇಳಿ ಪೋಷಕರ ಹಿಂದೆ ನಡೆದ್ಲು. ಇನ್ನು ಅಲ್ಲಿ ಉಳಿದದ್ದು ದೇವ್, ಅವನನ್ನು ತಡೆದು ಹಿಡಿದಿದ್ದ ಅಸದ್, ವಿದ್ಯಾವಂತಿಯವರು ಮತ್ತು ಆಗಲೇ ಮೆಟ್ಟಿಲಿಳಿದು ಬಂದ ಚಟಿ ಇವೆಲ್ಲವನ್ನು ಮೆಟ್ಟಿಲು ಬಳಿ ಕುಳಿತು ಕೇಳಿಸ್ಕೊಂಡಿದ್ಲು. ದೇವಿಯಲ್ಲಿ ಮಾನ್ಯಾಳೊಂದಿಗಿನ ಮದುವೆ ರದ್ದು ಮಾಡ್ತಾನೋ ಎಂಬ ಭಯ ಅವಳಲ್ಲಿ ಶುರುವಾಯಿತು. ಯಾರೂ ಏನೂ ಮಾತಾಡ್ತಿಲ್ಲ. ದೇವ್ ಒಮ್ಮೆಗೆ ಸ್ಫೋಟಗೊಂಡು ಅಲ್ಲಿರೋ ವಸ್ತುಗಳನ್ನೆಲ್ಲ ಎತ್ತಿ ಎಸೆತಿದ್ದಾನೆ. ಅಸಾದ್ಗೆ ಅವನನ್ನು ನಿಯಂತ್ರಿಸಲು ಸಾಧ್ಯವಾಗ್ತಿಲ್ಲ. ನಿಲ್ಲಿಸು ದೇವ್ ಅಂತ ವಿದ್ಯಾವಂತಿಯವರು ಎಷ್ಟೇ ಹೇಳ್ತಾ ಇದ್ರೂ ಅವನು ಕೇಳಿಸ್ಕೊಳ್ತಾ ಇಲ್ಲ. ಆಗ ಮೆಲ್ಲಗೆ ಮಾನ್ಯ ಬಾಯ್ಬಿಟ್ಟು, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದ್ಲು ಸಣ್ಣ ಧ್ವನಿಯಲ್ಲಿ. ಅಂತಹ ಆವೇಶದಲ್ಲೂ ಅವಳ ಸಣ್ಣ ಧ್ವನಿ ಅವನ ಕಿವಿ ತಲುಪಿತು. ತಕ್ಷಣ ತಾನೇ ಮಾಡ್ತಿದ್ದಂಥ ವಿಧ್ವಂಸಕ ಕೆಲಸವನ್ನು ನಿಲ್ಲಿಸಿ ಮಾನ್ಯಾಳ ಹತ್ರ ಬಂದು ಅವಳ ಕೈ ಹಿಡಿದು ತನ್ನ ಜೊತೆ ಮೇಲಕ್ಕೆ ಎಳ್ಕೊಂಡು ಹೋದ. ತನ್ನ ಕೋಣೆಗಳನ್ನು ಕರೆದೊಯ್ದು ಮುಂದಕ್ಕೆ ತಳೆದವನೇ ಜೇಬಿನಿಂದ ಸಿಗರೇಟ್ ತೆಗೆದು ಬಾಲ್ಕನಿಗೆ ಹೊರಟು ಹೋದ ದೇವ್. ಅವನನ್ನೇ ಭಯದಿಂದ ನೋಡ್ತಾ ನಿಂತಿದ್ದ ಮಾನ್ಯ 4-5 ನಿಮಿಷಗಳ ನಂತರ ತಾನು ಬಾಲ್ಕನಿಗೆ ಹೋದ್ಲು. ಅವಳು ಬಂದ ಸದ್ದು ಕೇಳ್ತಿದ್ದಂತೆ ದೇವ್ ಕಿರಿಕಿರಿಯಿಂದ ಮತ್ತೊಂದು ಸಿಗರೇಟ್ ಹಚ್ಚಲು ಲೈಟರ್ ತೆಗೆದ. ಅದನ್ನು ಗಮನಿಸಿದ ಮಾನ್ಯ ಮೆಲ್ಲಗೆ, ಸಿಗರೇಟ್ ಸೇದೋದು ಮತ್ತು ಮದ್ಯಪಾನ ಮಾಡೋದು ಆರೋಗ್ಯಕ್ಕೆ ಹಾನಿಕರ ಅಂದ್ಲು ಗಂಭೀರವಾದ ಧ್ವನಿಯಲ್ಲಿ. ಅವಳ ಮಾತು ಕೇಳಿ ದೇವ್ ಒಮ್ಮೆ ಕುತ್ತಿಗೆ ತಿರುಗಿಸಿ ಅವಳನ್ನ ನೋಡ್ದ. ಆ ನೋಟಕ್ಕೆ ಭಯ ಬಿದ್ದು ಒಂದು ಹೆಜ್ಜೆ ಹಿಂದೆ ಇಟ್ಟು, ಸಿಗರೇಟ್ ಸೇದೋರಿಗಿಂತ ಅದರ ಹೊಗೆ ಕುಡಿಯೋರ ಶ್ವಾಸಕೋಶವೇ ಚಾಳಾಗುತ್ತೆ. ನಿಜಕ್ಕೂ ನನ್ನ ಹತ್ರ ಚಿಕಿತ್ಸೆ ಪಡೆಯೋದಕ್ಕೆ 2 ಚಿನ್ನದ ಬಳೆಗಳು ಕೂಡ ಇಲ್ಲ ಅಂತ ತನ್ನ ಕೈಗಳನ್ನ ಅವನ ಮುಂದೆ ತೋರಿಸ್ತಾ ಹೇಳಿದ್ಲು. ಆಗಲೇ ಅವಳು ತನ್ನ ಕೈ ತುಂಬ ವಜ್ರದ ಬಳೆಗಳಿರೋದನ್ನು ಗಮನಿಸಿದ್ಲು. ಇವು ನನ್ನವಲ್ಲ, ನಿಮ್ಮವು ಅಂದ್ಲು ಮತ್ತೆ ಮುಖ ತಿರುಗಿಸ್ದ. ಹುಚ್ಚು ಹುಡುಗಿ, ಆದರೂ ಬಳೆ ಮಾರೋ ಅವಶ್ಯಕತೆ ನಿನಗೇನಿದೆ ಅಂದನು ದೇವ್ ಕಣ್ಣು ಹಾರಿಸುತ್ತಾ. ನಿಮ್ಮ ಹೊಗೆಯಿಂದ ನನಗೆ ಕ್ಯಾನ್ಸರ್ ಬರುತ್ತೆ. ಆಗ ನೀವು ಆಸ್ಪತ್ರೆ ಬೆಡ್ ಪಕ್ಕ ಕೂತು 2 ಬೆರಳು ಹೀಗೆ ತೋರಿಸುತ್ತಾ ತನ್ನ ಬೆರಳುಗಳನ್ನು ದೇವ್ ಕಣ್ಣು ಮುಂದೆ ತಂದು, ನನ್ನ ಹೆಂಡತಿಯ 2 ಬಳೆಗಳನ್ನ ಮಾರಬೇಕಾಯ್ತು ಎಂದು ಅಳುತ್ತಾ ಹೇಳ್ತೀರಿ. ಆಗ ನಮ್ಮಿಬ್ಬರನ್ನ ಪ್ರತಿ ಸಿನಿಮಾದ ಮುಂದೆ ಸ್ಮೋಕ್ ಮಾಡಬೇಡಿ ಅಂತ ಜಾಹೀರಾತು ತೋರ್ಸೋಕೆ ಬಳಸ್ತಾರೆ. ಚೀಚಿ, ಎಷ್ಟು ದರಿದ್ರ ಅದು. ಊಹಿಸ್ಕೊಳ್ಳೋದಕ್ಕೂ ಕೂಡ ಭಯ ಆಗ್ತಿದೆ. ಈ ಹೊಗೆಯನ್ನು ನಾನು ಕುಡಿಯೋದಿಲ್ಲ ಅಂತ ಮೂಗು ಮುಚ್ಕೊಂಡ್ಳು ಮಾನ್ಯ. ಬಾಯಿ ಮುಚ್ಚು ಅಂತ ದೇವ್ ಜೋರಾಗಿ ಕಿರ್ಚ್ದ. ಯಾವಾಗಲೂ ಒಣಮೆಣಸಿನ್ಕಾಯಿ ಚಿಟಪಟ ಅಂತೀರಿ. ಬಳೆ ಯಾಕೆ ಮಾರಬೇಕು ಅಂತ ನೀವೇ ಅಲ್ವಾ ಕೇಳಿದ್ದು ಅಂದ್ಲು ಮಾನ್ಯ ಕಣ್ಣೀರು ತುಂಬಿಕೊಂಡು. ಅವಳಿಗೆ ಒಂದು ಏಟು ಕೊಡಬೇಕನ್ಸಿದ್ರೂ ದೇವ್ ಅತೀ ಕಷ್ಟದಿಂದ ತನ್ನಂತಾನು ಕಂಟ್ರೋಲ್ ಮಾಡಿಕೊಂಡು ಸಿಗರೇಟನ್ನು ಪಕ್ಕಕ್ಕೆಸ್ದ. ಅದನ್ನು ನೋಡಿ ಅಳೋ ಮುಖವನ್ನು ಸ್ವಲ್ಪ ನಗು ಮುಖವಾಗಿ ಮಾಡಿಕೊಂಡ್ಳು ಮಾನ್ಯ. ನಿಮ್ಮ ಜೊತೆ ನಾನು ಮಾತಾಡಬೇಕು ಅಂದ್ಲು ಮಾನ್ಯ ಇನ್ನೊಮ್ಮೆ. ನೀನಲ್ಲ, ನಾನು ಮಾತಾಡಬೇಕು ನಿನ್ನ ಜೊತೆ. ನಿಜಕ್ಕೂ ನಾನು ನಿನ್ನನ್ನು ಯಾಕೆ ಮದುವೆ ಆದೆ ಗೊತ್ತಾ ಅಂತ ದೇವ್ ಮಾತಾಡ್ತಿರುವಾಗ ಅವನ ಮಾತಿಗೆ ಅಡ್ಡಿಪಡಿಸುತ್ತಾ, ಆಸ್ತಿಗಾಗಿ ಮಾಡ್ಕೊಂಡಿದ್ದೀರಿ, ಗೊತ್ತಾಗುತ್ತೆ ಬಿಡಿ. ನಿಮ್ಮ ತಾತಯ್ಯ ಹಳೆ ಸಿನಿಮಾಗಳಲ್ಲಿ ಮನೆಯ ಹಿರಿಯರ ಹಾಗೆ ಮೊಮ್ಮಗನ ಮದುವೆ ಆದರೆ ಮಾತ್ರ ಆಸ್ತಿ ಕೊಡ್ತೀನಿ ಅಂತ ಕಂಡೀಷನ್ ಹಾಕಿರಬೇಕು. ನೀವು ತಕ್ಷಣ ಮದುವೆ ಆಗಿ ಆಸ್ತಿಯನ್ನೆಲ್ಲ ಹೊಡಿಬೇಕಂತ, ಸಾರಿ ಅಂದರೆ ಪಡ್ಕೊಳ್ಬೇಕಂತ ದೇವನ ನೋಟ ಕಂಡು ಮಾನ್ಯ ಉಗುಳು ನುಂಗುತ್ತಾ ಕಿವಿ ಹಿಡ್ಕೊಂಡ್ಳು. ಅದೇ ಆಸ್ತಿ ಪೂರ್ತಿ ಪಡ್ಕೊಳ್ಳೋದಕ್ಕೆ ನೀವು ನಮ್ಮ ಮ್ಯಾಟ್ರಿಮೋನಿ ಕಂಪನಿಯನ್ನು ಸಂಪರ್ಕಿಸಿದಿರಿ. ತೀರಾ ನೋಡಿದ್ರೆ ಮದುವೆ ಆಗಬೇಕಾದ ಹುಡುಗಿ ನಿಮಗೆ ಕೈ ಕೊಟ್ಟು ಓಡಿ ಹೋಗಿದ್ದಾಳೆ.
ಆಗ ನೀವು ತಕ್ಷಣ ಯಾರನ್ನಾದರೂ ಮದುವೆ ಆಗದಿದ್ದರೆ ಎಲ್ಲಿ ಆಸ್ತಿ ಕೈತಪ್ಪಿ ಹೋಗುತ್ತೋ ಎಂಬ ಭಯದಿಂದ ಎದುರಿಗೆ ಕುರಿಯಂತೆ ಕಂಡ ನನ್ನ ತಂಗಿ ತಮ್ಮನನ್ನು ಅಡ್ಡ ಇಟ್ಕೊಂಡು ಮದುವೆ ಆದ್ರಿ ಅಷ್ಟೇ ತಾನೇ ಅಂತ ಮಾನ್ಯ ತಾನೇನೋ ದೊಡ್ಡ ಬುದ್ಧಿವಂತೆ ಎಂಬಂತೆ ಬಿಲ್ಡಪ್ ನೀಡಿದ್ಲು. ಅವಳ ಮಾತುಗಳನ್ನ ಮೌನವಾಗಿ ಕೇಳ್ತಿದ್ದ ದೇವ್ ಹೌದು ಎನ್ನುವಂತೆ ಮೆಲ್ಲಗೆ ತಲೆ ಆಡಿಸ್ದ. ಈ ಬಾರಿ ಇನ್ನೂ ಗರ್ವದಿಂದ, ನಿಮಗೆ ಹಣದ ಹುಚ್ಚು ಜಾಸ್ತಿ ಅನಿಸುತ್ತೆ, ಅದು ನಿಮ್ಮ ತಾತಯ್ಯನಿಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರಿಷ್ಟು ದೊಡ್ಡ ಪ್ಲ್ಯಾನ್ ಮಾಡಿದ್ದಾರೆ. ನನ್ನ ಹೆಸರಿಗೆ ಆಸ್ತಿ ಬರೀತೀನಿ, ಅದು ಕೂಡ 1 ವರ್ಷದ ನಂತರ ಅಂತ ಬಾಂಬ್ ಹಾಕಿದ್ದಾರೆ. ತನ್ನನ್ನು ಹಣದ ಹುಚ್ಚನೆಂದಿದ್ದಕ್ಕೆ ದೇವ್ ಮುಷ್ಟಿ ಬಿಗಿದುಕೊಂಡ. ನಿಮಗೆ ನಿಮ್ಮ ಆಸ್ತಿ ಬೇಕು, ನನಗೆ ಹಣ ಬೇಕು. ಅವಳು ಹೇಳಿದ ಮಾತು ಅವನನ್ನು ಆಶ್ಚರ್ಯಗೊಳಿಸಿತು. ನಿಮ್ಮ ತಾತಯ್ಯ ಹೇಳಿದಂತೆ ನಾವಿಬ್ಬರು ಈ 1 ವರ್ಷ ಜೊತೆಗಿರೋಣ, ಅದು ಕೂಡ ಅವರು ಬಯಸಿದಂತೆಯೇ. ಅವಳು ಹೇಳ್ತಿರೋದನ್ನು ಕೇಳಿ ಅವನ ಕಣ್ಣುಗಳು ಕಿರಿದಾದವು. ಅಂದರೆ ನೀವು ತಪ್ಪಾಗಿ ತಿಳಿಬೇಡಿ, ನಾನು ಹೇಳ್ತಿರೋದು ಅವರ ಮುಂದೆ ನಟಿಸೋಣ, ಇಬ್ಬರೇ ಇದ್ದಾಗ ಮಾತ್ರ. ನೀವ್ಯಾರೋ ನಾನು ಯಾರೋ, ಹೇಗೋ 1 ವರ್ಷ ಕಣ್ಮುಚ್ಚಿ ಕಾಲ ಕಳೆದ್ರೆ ಮುಗೀತು. ನಿಮ್ಮ ತಾತಯ್ಯ ನೀವು ನನ್ನ ಜೊತೆ ಸಂತೋಷವಾಗಿದ್ದೀರಿ ಅಂತ ನಂಬಿ ನನ್ನ ಕೈಯಲ್ಲಿ ಆಸ್ತಿ ಇಡ್ತಾರೆ. ನನಗೇನು ನಿಮ್ಮ ಆಸ್ತಿ ಬೇಕಿಲ್ಲ, ನನಗೆ ಬೇಕಾಗಿರೋದು ಕೇವಲ ನೀವು ಯಾವ ಆಫರ್ಗಳನ್ನ ನನಗೆ ನೀಡಿದ್ದೀರೋ ಅವುಗಳನ್ನ ಪೂರೈಸಿದರೆ ಸಾಕು. ನನ್ನ ತಮ್ಮ ತಂಗಿಗಾಗಿ ನಾನೀಗ ಕಷ್ಟಪಡ್ತಾ ಇರೋದು. ಅವರಿಬ್ಬರ ಜೀವನವನ್ನು ನೀವು ಸೆಟಲ್ ಮಾಡ್ತೀನಿ ಅಂದರೆ ಅದೇ ನನಗೆ ಬೇಕು. ನನ್ನ ತಂಗಿ ಮಾನಸಿಕವಾಗಿ ಆರೋಗ್ಯವಾಗಿಲ್ಲ, ಅವಳ ಆರೋಗ್ಯ ಸುಧಾರಿಸ್ಬೇಕು. ನನ್ನ ತಮ್ಮ ಇನ್ನೂ ಚಿಕ್ಕ ಹುಡುಗ, ಅವನನ್ನು ದೊಡ್ಡ ಮಟ್ಟದಲ್ಲಿ ಓದಿಸ್ಬೇಕು. ಇವೆರಡು ಆಗೋದು ನನಗೆ ಸುಲಭ ಅಲ್ಲ. ಅದಕ್ಕಾಗಿ ನಾನು ತುಂಬ ಕಷ್ಟಪಡಬೇಕು. ಎಷ್ಟು ಕಷ್ಟಪಡಲು ನಾನು ಸಿದ್ಧ, ಆದರೆ ಫಲಿತಾಂಶ ಮಾತ್ರ ಅಂದ್ಕೊಂಡಷ್ಟು ಬರೋದಿಲ್ಲ. ಆದ್ದರಿಂದ ನನಗೆ ನೀವು ಹೇಳಿದಂತೆ ನನ್ನ ತಂಗಿಗೆ ಒಳ್ಳೆಯ ಚಿಕಿತ್ಸೆ ಕೊಡಿಸಿ ಎಲ್ಲರಂತೆ ಅವಳು ಆರೋಗ್ಯವಾಗಿರುವಂತೆ ಮಾಡಿ. ನನ್ನ ತಮ್ಮ ಅವನು ಬಯಸಿದಂತೆ ಓದಿ ಸಂತೋಷವಾಗಿರಬೇಕು, ಅದನ್ನು ನೀವೇ ನೋಡ್ಕೊಳ್ಬೇಕು. ಇವೆರಡನ್ನು ನೀವು ಮಾಡಿದ್ರೆ ಸಾಕು. ನಂತರ ನನಗೆ ನಿಮ್ಮ ಕಂಪನಿಯಲ್ಲೂ ಕೆಲಸ ಬೇಕಿಲ್ಲ, ಯಾವುದಾದ್ರೂ ಒಂದು ಸಣ್ಣ ಕೆಲಸ ಕೊಡಿಸಿ ಸಾಕು, ನಾನು ಅದನ್ನು ಮಾಡ್ಕೊಳ್ತೀನಿ. ಆದ್ದರಿಂದ ನಾನು ಹೇಳಿದಂತೆ ಕೇಳಿ, ಈ 1 ವರ್ಷಕ್ಕಾಗಿ ತಾತಯ್ಯ ಬಯಸಿದಂತೆ ನನ್ನೊಂದಿಗೆ ಸಂತೋಷವಾಗಿ ಇರೋ ಹಾಗೆ ನಟಿಸಿ ಸಾಕು. ನಾನು ಕೂಡ ಈ ಮನೆಯಲ್ಲಿ ಯಾವುದೋ ಮೂಲೆಯಲ್ಲಿ ಕೆಲಸ ಮಾಡಿಕೊಂಡಾದರೂ ಇರ್ತೀನಿ, ಆದರೆ ನನ್ನ ತಂಗಿ ತಮ್ಮನನ್ನು ಕೂಡ ಇಲ್ಲೇ ಇಟ್ಕೊಳ್ತೀನಿ, ಅವರು ನಾನಿಲ್ಲದೆ ಇರಲಾರರು. ಹೀಗೆ ಈ 1 ವರ್ಷ ಕಳೆದ ಮೇಲೆ ತಾತಯ್ಯ ನನ್ನ ಹೆಸರಿಗೆ ಆಸ್ತಿ ಬರೀತಿದ್ದಂತೆಯೇ ನಿಮ್ಮ ಆಸ್ತಿಯನ್ನು ನಿಮ್ಮ ಕೈಗೆ ವಾಪಸ್ ಕೊಡ್ತೀನಿ. ನೀವು ಎಲ್ಲಿ ಸಹಿ ಮಾಡು ಅಂತೀರೋ ಅಲ್ಲಿ ಸಹಿ ಮಾಡಿ ನಿಮ್ಮ ಆಸ್ತಿ ನಿಮಗೆ ನೀಡ್ತೀನಿ. ನಂತರ ನಾನು ನನ್ನ ದಾರಿಯಲ್ಲಿ ಹೊರಟು ಹೋಗ್ತೀನಿ. ನಂಬಿಕೆ ಇಲ್ಲದಿದ್ದರೆ ಈಗಲೇ ನೀವು ನನ್ನ ಹತ್ರ ಇನ್ನೊಂದು ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿಸ್ಕೊಳ್ಳಿ. ಇದೆಲ್ಲವನ್ನು ಒಪ್ಪಿ ನಾನು ನಿಮ್ಮ ಜೊತೆ ಈ 1 ವರ್ಷ ಇರ್ತೀನಿ ಅಂತ ನಾನು ಸಹಿ ಮಾಡಿಕೊಡ್ತೀನಿ. ಮಾತು ತಪ್ಪಿದರೆ ನೀವು ನನ್ನನ್ನು ಏನು ಮಾಡಿದ್ರೂ ಪರವಾಗಿಲ್ಲ. ನಿಜಕ್ಕೂ ನಾನು ಮಾತು ತಪ್ಪೋ ಮಾತೇ ಇಲ್ಲ. ಈ ಮಾನ್ಯಶ್ರೀ ಅಂದರೆ ನಂಬಿಕೆ ಎಂದೇ ಅರ್ಥ. ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ನಿಮ್ಮ ತಾತಯ್ಯನ ಕಂಡೀಷನ್ಗೆ ಒಪ್ಪಿ ಶಾಂತವಾಗಿರಿ. ಈ 1 ವರ್ಷ ಮುಗೀತಂತೆ ನಿಮ್ಮ ಆಸ್ತಿಯನ್ನು ನಿಮ್ಮ ಕೈಗಿಡೋ ಜವಾಬ್ದಾರಿ ನಂದು ಅಂತ ತುಂಬ ನಂಬಿಕೆಯಿಂದ ಹೇಳಿದ್ಲು ಮಾನ್ಯ. ಮೌನವಾಗಿ ಅವಳನ್ನು ನೇರವಾಗಿ ನೋಡ್ತಿದ್ದ ಅವನ ಕಣ್ಣುಗಳಲ್ಲೇ ಕಣ್ಣಿಟ್ಟು, ಇನ್ನೂ ನಿಮಗೆ ನಂಬಿಕೆ ಬರ್ತಿಲ್ವಾ ಅಂದ್ಲು ದೀನವಾಗಿ ಅವಳು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.